ಇವತ್ತು ಏನು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮತ್ತೆ ಎಲ್ಲ ಮನ್ರೇಗಾ ಲೇಬರ್ಸ್ ವತಿಯಿಂದ ಏನು ಪ್ರೊಟೆಸ್ಟ್ ಇತ್ತು ಇವತ್ತು. ಈ ಏನು ಕಾನೂನು ಹೊಸ ಬಿಲ್ ಆಗಿದೆ. ಈ ಬಿಲ್ಲಿನಾಗ ಮಹಾತ್ಮ ಗಾಂಧಿ ಹೆಸರು ಕೆತ್ತಾಗ ತೆಗೆದು ಹಾಕ್ಯಾರ. ವಿ.ಜಿ. ರಾಮ್ಜಿ ಅಂತೇಳಿ ಹೊಸ ಕಾನೂನು ಏನು ಮಾಡ್ಯಾರ. ಇದರಲ್ಲಿ ಏನೇನು ನಿಮ್ಗ ಕಷ್ಟಗಳವ ಮುಂದೆ ಬರೋ ದಿನದಲ್ಲಿ ಅಂದ್ರೆ, ಮುಂಚೆ ಏನಿತ್ತಂದ್ರೆ ಉದ್ಯೋಗ ಖಾತ್ರಿ ಬೇಕಂದ್ರೆ ಪ್ರತಿಯೊಬ್ಬರಿಗೆ ಒಂದು ರೈಟ್ ಟು ಜಾಬ್ ಅಂತಕ್ಕಂಥ 2005ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪ್ರಧಾನಮಂತ್ರಿ ಇದ್ದಾಗ ಅತ್ಯಂತ ಜನರಿಗೆ ಯೂಸ್ ಆಗಂತ ಕಾನೂನನ್ನು ಮಾಡಿ, ಆಕ್ಟ್ ಅನ್ನು ಮಾಡಿ ಜನರಿಗೆ ವಲಸೆಗೆ ನಿಂದಿಸ್ಬೇಕಂತೇಳಿ ಕಾನೂನು ಉದ್ದೇಶ ಇತ್ತು. ಫಸ್ಟ್ ಮುಂಚೆ ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ಬರಗಾಲ ಬಿದ್ದಾಗ ಹಳ್ಳಿ ಜನರು ನಗರ ಕಡೆ ಹೋಗ್ಲತ್ತಾರ, ಅದಕ್ಕೆ ನಿಂದ್ರಿಸ್ಬೇಕಂತ ಹೇಳಿ ಈ ಕಾನೂನು ಮಾಡಿದ್ದು. ಈ ಕಾನೂನಿನಿಂದ ಸುಮಾರು 12.5 ಕೋಟಿ ಜನರು 12.5 ಕೋಟಿ ಜನರು ದೇಶದಲ್ಲಿ ಉದ್ಯೋಗನ ತೊಗ್ತಾ ಇದ್ರು. ಹಾಗಾಗಿ ಈ ಕಾನೂನದಿಂದ ಮುಂಚೆ ಏನು ಕಾನೂನದಿತ್ತು 19% 90% ಕೇಂದ್ರ ಸರ್ಕಾರ ಕೊಡ್ಬೇಕು, 10% ರಾಜ್ಯ ಸರ್ಕಾರ ಕೊಡ್ಬೇಕಂತಿತ್ತು. ಈ ಹೊಸ ಕಾನೂನದ ಏನ್ ಹಾಕ್ಯಾರಂದ್ರ 60% ಕೇಂದ್ರ ಕೊಡ್ಬೇಕು, 60% ಕೇಂದ್ರ ಕೊಡಬೇಕು, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳಿ. Sky Sunshine School, step towards better future. Dashankar Colony, Shantiniketan Ground, Biswa Kalyan. Knowledge Park, the Creative School. Admissions are open from LKG to 10th standard. Noble Public School. एल्म से ही दोनों जहां में कामयाबी है. ಮತ್ ಕಾನೂನದಲ್ಲಿ ಇದ್ದಂತ ಮೇನ್ ಬುಡ ಏನಿತ್ತು ಅಂದ್ರೆ ಬೇರ್ಗಳಿರೋದು ಎಲ್ಲ ಕಿತ್ತಾಕ್ಯಾರ ಇವ್ರು. ಅದೇ ಮುದ್ದ ಒಂದೇ ಅಲ್ಲ, ಮಹಾತ್ಮ ಗಾಂಧಿ ಹೆಸರೊಂದು ತೆಗೆದು ಮುದ್ದ ಅಲ್ಲ, ಇದಕ್ಕೆ ಪೂರಾ ಏನ್ ಕಾನೂನು ಇತ್ತು ಖೋಖಲಾ ಮಾಡ್ಯಾಕ್ಯಾರ. ಇದು ಏನದ ಅಂದ್ರೆ ಈ ಕಾನೂನದಿಂದ ಕೋವಿಡ್ ಅಲ್ಲಿ ಜನರು ಬದುಕ್ಯಾರ ಅಂದ್ರೆ ಮೆರಗಣಿಂದ ಬದುಕ್ಯಾರ. ಇವ್ರಿಗೆ ಏನಾಗಿದೆ ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಇವ್ರು ಮಾಡಿದ ಬಿಲ್ ಇಲ್ಲ. ಇವತ್ತು ಜನರು ಕೋಟ್ಯಾಂತರ 12.5 ಕೋಟಿ ಜನರು ದೇಶದಲ್ಲಿ ಉದ್ಯೋಗ ತೊಗ್ತಾ ಇದ್ದಾರೆ ಇವರು. ಹಾಗಾಗಿ ಕ್ರೆಡಿಟ್ ನಡೆದಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ಇವ್ರು ಹೊಟ್ಟಿ ಕಡ್ಲೇದಿತ್ತು. ಹಾಗಾಗಿ ಕಾನೂನು ಬರದಿಂದ ಪೂರಾ ರದ್ದುಗೊಳಿಸ್ತಾರ ಅಂತಕ್ಕಂಥದ ಎಚ್ಚರವನ್ನು ನಾ ಇಡೀ ನಮ್ಮ ಜಿಲ್ಲೆಯ ತಾಲೂಕದ ಕಾರ್ಮಿಕರು ಮತ್ತು ಇದ್ರಿಗೆ ಹೆಚ್ಚಾರೆ ಹುಡ್ತಕ್ಕಾಗಿ ಬೀಳೋದು SC/ST ಜನರಿಗೆ. ಯಾಕಂದ್ರೆ ನಾವು ಪೈಲೆ 6 ನಂಬರ್ ಫಾರ್ಮ್ ಕೊಟ್ಟಾಗ 15 ದಿನಸ ಒಳಗಾಗಿ ನಮ್ಗೆ ಕೆಲಸ ಕೊಡ್ಬೇಕಂತ ನಿಯಮ ಹೇಳ್ತಿತ್ತು. ಕೊಟ್ಟಿಲ್ಲ ಅಂದ್ರೆ ನಿರುದ್ಯೋಗಿ ಭತ್ತ ಕೊಡ್ಬೇಕಂತ ಕಾನೂನಲ್ಲಿ ಸ್ಪಷ್ಟವಾಗಿತ್ತು. ಈ ಹೊಸ ಕಾನೂನದಲ್ಲಿ ಆ ರೀತಿ ಯಾವುದೇ ಪ್ರಾವಧಾನಗಳು ಇಲ್ಲ. ಹಾಗಾಗಿ ನಾವು ಬರೋ ದಿನದಲ್ಲಿ ಇದನ್ನ ಅತಿ ಉಗ್ರದಲ್ಲಿ ಹೋರಾಟ ಮಾಡ್ತೇವೆ. ಈ ಕಾನೂನು ಯಥಾಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಇತ್ತು ಅದೇ ರೀತಿಯಲ್ಲಿ ಕಾನೂನು ಇರ್ಬೇಕಂತ ಹೇಳಿತ್ತ ನಾವು ಈ ಪ್ರೊಟೆಸ್ಟ್ ಇಲ್ಲಿಗೆ ಬಿಡಲ್ಲ. ನಾವು ಮುಂದೆ ನಮ್ಮ ಕಾರ್ಮಿಕರು, ನಮ್ಮ ಲೇಬರ್ಸ್ಗಳು ತಕೊಂಡು ನಾವು ದೊಡ್ಡ ಮಟ್ಟದಲ್ಲಿ ಇದು ಜನರಿಗೆ ಮಾಹಿತಿ ಕೊಡಕ್ಕಾಗಿ ಕಾಂಗ್ರೆಸ್ ಪಾರ್ಟಿಯಿಂದ ಇವತ್ತು ಆಯ್ತು. ನಾವು ಜನರಿಗೆ ಹಳ್ಳಿಗೆ ಹೋಗಿ ಕೂಲಿ ಕಾರ್ಮಿಕರು, ನರೇಗಾ ಏನ್ ಲೇಬರ್ಸ್ ಇದ್ದಾರೆ ಅಷ್ಟು ಲೇಬರ್ಸ್ಗಳು ತಗೊಂಡು ಒಟ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ.